ಸಿಎಂ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಖಾಕಿ ಅಲ್ಲಿ ಸರ್ಚ್ ನಡೆಸ್ತಾ ಇದ್ರು, ಪರಿಶೀಲನೆ ತಪಾಸಣೆ ನಡೆಸ್ತಾ ಇದ್ರು. ಆ ವೇಳೆ ಜಿಲೆಟಿನ್ ಕಡ್ಡಿಯನ್ನ ವ್ಯಕ್ತಿಯೊಬ್ಬ ತಂದಿದ್ದಂತೂ ಗೊತ್ತಾಗಿದೆ. ಪೊಲೀಸರು ಬ್ಯಾಗ್ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡು ಬಿದ್ದಿದೆ. ದೊಡ್ಡಣ್ಣ ಶೆಟ್ಟಿ ಬಸ್ ನಿಲ್ದಾಣ ಅಂತ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ನ ಹೆಸರು ಬದಲಾವಣೆ ಕಾರ್ಯಕ್ರಮ ಇತ್ತು. ಆ ಹಿನ್ನೆಲೆಯಲ್ಲಿ ಪೊಲೀಸರು ತಪಾಸಣೆ ನಡೆಸ್ತಾ ಇದ್ದಾಗ ವ್ಯಕ್ತಿಯೊಬ್ಬ ಈ ರೀತಿ ಡಿಟೋನೇಟರ್ಸ್ ಮತ್ತೆ ಜಿಲೆಟಿನ್ ಕಡ್ಡಿಗಳನ್ನ ಇಟ್ಕೊಂಡು ಬ್ಯಾಗ್ ಅಲ್ಲಿ ತಗೊಂಡ್ಬರ್ತಾ ಇದ್ದಿದ್ದು ಗೊತ್ತಾಗಿದೆ. ಪೊಲೀಸರನ್ನ ನೋಡ್ತಾ ಇದ್ದ ಹಾಗೆ ಆ ವ್ಯಕ್ತಿ ನಾಪತ್ತೆ ಆಗಿದ್ದಾನೆ, ಓಡೋಗಿದ್ದಾನೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಮತ್ತಷ್ಟು ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದಕ್ಕೆ ಸಂಚು ರೂಪಿಸಲಾಗಿತ್ತ? ಯಾರು ಈ ತರದ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ರು? ಯಾಕೆ ಕಲಾಸಿಪಾಳ್ಯ ಹತ್ರ ಇಂಥ ಒಂದು ಪ್ಲಾನ್ ನ ಮಾಡಿದ್ರು? ಈಗ ಸಾಕಷ್ಟು ಅನುಮಾನಗಳು ಹೇಳ್ತಾ ಇದೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಪೊಲೀಸರು ಹಾಗೂ ಶ್ವಾನ ದಳ ಅಲ್ಲಿ ಹೋಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಸಮೀಪ ಆ ಟಾಯ್ಲೆಟ್ ಏನಿದೆ ಅದರ ಹತ್ತಿರದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಬ್ಯಾಗ್ನಲ್ಲಿ ಪತ್ತೆಯಾಗಿದೆ. ಇವೆಲ್ಲವೂ ಕೂಡ ವ್ಯಕ್ತಿಯೊಬ್ಬ ಬ್ಯಾಗ್ ಅನ್ನು ತಂದಿದ್ದ ಅನ್ನೋದನ್ನ ಪೊಲೀಸರು ಐಡೆಂಟಿಫೈ ಮಾಡಿದ್ದಾರೆ. ಆದರೆ ಪೊಲೀಸರನ್ನ ನೋಡ್ತಿದ್ದಂಗೆ ಆ ವ್ಯಕ್ತಿ ಓಡ್ ಹೋಗಿದ್ದಾನೆ, ತಪ್ಪಿಸಿಕೊಂಡಿದ್ದಾನೆ. ಓಕೆ, ನಮ್ಮ ಪ್ರತಿನಿಧಿ ಅರವಿಂದ್ ಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಏನಿದೆ ಪರಿಸ್ಥಿತಿ? ಮತ್ತೆ ಇನ್ನೂ ಏನಾದ್ರೂ ಈ ತರದ ಸ್ಫೋಟಕ ವಸ್ತುಗಳು ಪತ್ತೆಯಾಗುವ ಸಾಧ್ಯತೆಗಳಿದೆಯಾ? ಪೊಲೀಸರು ಎಷ್ಟರ ಮಟ್ಟಿಗೆ ಪರಿಶೋಧನೆ ನಡೆಸ್ತಾ ಇದ್ದಾರೆ? ಸಿಎಂ ಕಾರ್ಯಕ್ರಮಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಏನೆಲ್ಲ ಅಪ್ಡೇಟ್ ಇದೆ? ಎಸ್ ಶ್ರೀಲಕ್ಷ್ಮಿ, ಇವತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅಪರಿಚಿತ ವ್ಯಕ್ತಿ ಕಲಾಸಿಪಾಳ್ಯ ಬಸ್ ಸ್ಟಾಪ್ ನಲ್ಲಿ ಒಂದು ಬ್ಯಾಗ್ ಅನ್ನ ಇಟ್ಟು ಹೋಗಿರ್ತಾನೆ. ಅದರಲ್ಲಿ ಬಾಂಬ್ ಸ್ಫೋಟಕ ವಿಧ್ವಂಸಕ ಕೃತ್ಯಕ್ಕೆ ಬಳಸಲಾಗುವಂತಹ ಕೆಲವು ಮಟೀರಿಯಲ್ಸ್ ಲಭ್ಯವಾಗಿರುವಂತದ್ದು. ನಾವು ಇದೇ ಕಲಾಸಿಪಾಳ್ಯ ಬಸ್ ಸ್ಟಾಪ್ ನಲ್ಲಿ ಇದೀವಿ. ನೀವು ನೋಡ್ತಾ ಇರಬಹುದು, ಒಂದು ಭಾಗದಲ್ಲಿ ಬಿಎಂಟಿಸಿ ಬಸ್ ಸ್ಟಾಪ್ ಇದ್ರೆ ಮತ್ತೊಂದು ಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ ಇರುವಂತದ್ದು. ಇದರ ಎದುರು ಭಾಗದಲ್ಲಿ ಇದೇ ಒಂದು ಶೌಚಾಲಯ ಇರುವಂತದ್ದು. ಈ ಕಲಾಸಿಪಾಳ್ಯ ಬಸ್ ಸ್ಟಾಪ್ ಏನಿದೆ ಇದರ ಎದುರು ಭಾಗದಲ್ಲೇ ಒಂದು ಶೌಚಾಲಯ ಇರುವಂತದ್ದು. ಪುರುಷರ ಶೌಚಾಲಯದ ಬಳಿ ಆ ವ್ಯಕ್ತಿ ಏನಿರ್ತಾನೆ ಆತ ಬಂದು ಒಂದು ಬ್ಯಾಗ್ ಅನ್ನ ಇಟ್ಟು ಹೋಗಿರುವಂತದ್ದು. ಅದರಲ್ಲಿ ಸುಮಾರು 6 ಜಿಲೆಟಿನ್ ಕಡ್ಡಿಗಳು ಹಾಗೆ ಡಿಟೋನೇಟರ್ಸ್ ಲಭ್ಯವಾಗಿರುವಂತದ್ದು. 2 ದಿನಗಳಲ್ಲಿ ಒಂದು ಕಾರ್ಯಕ್ರಮವನ್ನು, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಆಗಮಿಸಿ ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರಮುಖವಾಗಿ ಈ ಒಂದು ಕಲಾಸಿಪಾಳ್ಯ ಬಸ್ ಸ್ಟಾಪ್ ಏನಿದೆ ಸುಮಾರು ವರ್ಷಗಳ ಇತಿಹಾಸ ಇರುವಂತಹ ಬಸ್ ಸ್ಟಾಪ್. ಈ ಬಸ್ ಸ್ಟಾಪ್ಗೆ ಒಂದು ಹೆಸರನ್ನ ಬದಲಾವಣೆ ಮಾಡುವಂತಹ ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನ ಆಯೋಜನೆ ಕೂಡ ಮಾಡಲಾಗಿತ್ತು. ಶನಿವಾರ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಸುಮಾರು 3 ದಿನಗಳಿಂದ ಕೂಡ ಕಲಾಸಿಪಾಳ್ಯ ಠಾಣೆಯ ಸಿಬ್ಬಂದಿಗಳು ಈ ಒಂದು ಬಸ್ ಸ್ಟಾಪ್ ನ ಸುತ್ತಮುತ್ತಲೂ ಕೂಡ ಒಂದು ಸೆಕ್ಯೂರಿಟಿನ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ, ಚೆಕ್ ನ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ಅಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಸೆಕ್ಯೂರಿಟಿಗೋಸ್ಕರ ಅಂದ್ರೆ ರಕ್ಷಣೆಗೋಸ್ಕರ ಅವರು ಭದ್ರತೆ ನಿಟ್ಟಿನಲ್ಲಿ ಎಲ್ಲಾನು ಪರೀಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಶೌಚಾಲಯ ಬಳಿ ಓರ್ವ ಅಪರಿಚಿತ ವ್ಯಕ್ತಿ 2 ಬ್ಯಾಗ್ ನ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ಪೊಲೀಸರನ್ನ ನೋಡಿ ಆ ಅಪರಿಚಿತ ವ್ಯಕ್ತಿ ಬ್ಯಾಗ್ ನ ಇಲ್ಲಿಯೇ ಬಿಟ್ಟು ಹೋಗಿರುವಂತದ್ದು. ಆತ ಆ ಹಿಂದೆ ಕೂಡ ಒಂದು ಬ್ಯಾಗ್ ಅನ್ನ ಇದೇ ಶೌಚಾಲಯದ ಈ ಏನ್ ಸಿಬ್ಬಂದಿ ಇದ್ದಾರೆ, ಅವರು ಉಸ್ತುವಾರಿ ಸಿಬ್ಬಂದಿ, ಅವರಿಗೆ ಹೇಳಿ ಒಂದು ಬ್ಯಾಗ್ ನ ಇಲ್ಲಿಟ್ಟು ಹೋಗಿರ್ತಾನೆ. ಮತ್ತೊಂದು ಬ್ಯಾಗ್ ನ ಆ ವ್ಯಕ್ತಿ ಪೊಲೀಸರನ್ನ ನೋಡಿ ಹೆದರ್ಕೊಂಡು ಓಡಿ ಹೋಗಿರುವಂತದ್ದು. ಈ ಒಂದು ಕಲಾಸಿಪಾಳ್ಯ ಬಸ್ ಸ್ಟಾಪ್ ಇದರ ಸುತ್ತಮುತ್ತಲೇ ಇರುವಂತಹ ಸಿಸಿಟಿವಿ ಫುಟೇಜಸ್ ಗಳನ್ನ ಚೆಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗುರುತು ಆಗ್ತಾ ಇರುವಂತದ್ದು. ಆತ ಯಾಕಾಗಿ ಇಲ್ಲಿ ಬಂದಿದ್ದ, ಏನು ಇವರ ಪ್ಲಾನ್ ಆಗಿತ್ತು ಅನ್ನುವಂಥದ್ದು. ಈ ಹಿಂದೆ ಕೂಡ ಟಿ ನಾಸೀರ್ ಎಂಬ ಉಗ್ರನಿಗೂ ಕೂಡ ಕೆಲವು ಸಹಾಯ ಮಾಡಿದಂತಹ ಆಫೀಸರ್ಸ್ ಗಳನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು. ಆ ಒಂದು ಪ್ರಕರಣದ ತನಿಖೆ ಕೂಡ ಆಗ್ತಾ ಇದೆ. ಈ ಹಿಂದೆ ಮಲ್ಲೇಶ್ವರಂನಲ್ಲಿ ಸರಣಿ ಬಾಂಬ್ ಸ್ಫೋಟ ಆಗಿತ್ತು, ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಆಗಿತ್ತು. ಅಲ್ಲದೆ ಬೆಂಗಳೂರಿನಲ್ಲಿ ಹಲವು ಬಾಂಬ್ ಬೆದರಿಕೆಯ ಮೇಲ್ಗಳು ಕೂಡ ಬರ್ತಾ ಇದ್ವು. ಸಿಎಂ ಕಚೇರಿಗೂ ಕೂಡ ಒಂದು ಇಮೇಲ್ ಕೂಡ ಹೋಗಿತ್ತು. ಅದಾದ ಬಳಿಕ ಈಗ ಸಿಎಂ ಕಾರ್ಯಕ್ರಮ ಏನ್ ನಡೆಯುತ್ತೆ ಆ ಒಂದು ನಡೆಯುವಂತಹ ಸ್ಥಳದಲ್ಲೇ ಈ ರೀತಿಯಾದಂತಹ ಒಂದು ಬ್ಯಾಗ್ ಪತ್ತೆಯಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣ ಸಂಬಂಧ ಕಲಾಸಿಪಾಳ್ಯ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಅಪರಿಚಿತ ವ್ಯಕ್ತಿಗಾಗಿ ಹುಡುಕಾಟ ನಡೀತಾ ಇದೆ. ಶ್ರೀಲಕ್ಷ್ಮಿ, ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಅರವಿಂದ್, ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ.
ಸಿಎಂ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಖಾಕಿ ಅಲ್ಲಿ ಸರ್ಚ್ ನಡೆಸ್ತಾ ಇದ್ರು, ಪರಿಶೀಲನೆ ತಪಾಸಣೆ ನಡೆಸ್ತಾ ಇದ್ರು. ಆ ವೇಳೆ ಜಿಲೆಟಿನ್ ಕಡ್ಡಿಯನ್ನ ವ್ಯಕ್ತಿಯೊಬ್ಬ ತಂದಿದ್ದಂತೂ ಗೊತ್ತಾಗಿದೆ. ಪೊಲೀಸರು ಬ್ಯಾಗ್ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡು ಬಿದ್ದಿದೆ. ದೊಡ್ಡಣ್ಣ ಶೆಟ್ಟಿ ಬಸ್ ನಿಲ್ದಾಣ ಅಂತ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ನ ಹೆಸರು ಬದಲಾವಣೆ ಕಾರ್ಯಕ್ರಮ ಇತ್ತು. ಆ ಹಿನ್ನೆಲೆಯಲ್ಲಿ ಪೊಲೀಸರು ತಪಾಸಣೆ ನಡೆಸ್ತಾ ಇದ್ದಾಗ ವ್ಯಕ್ತಿಯೊಬ್ಬ ಈ ರೀತಿ ಡಿಟೋನೇಟರ್ಸ್ ಮತ್ತೆ ಜಿಲೆಟಿನ್ ಕಡ್ಡಿಗಳನ್ನ ಇಟ್ಕೊಂಡು ಬ್ಯಾಗ್ ಅಲ್ಲಿ ತಗೊಂಡ್ಬರ್ತಾ ಇದ್ದಿದ್ದು ಗೊತ್ತಾಗಿದೆ. ಪೊಲೀಸರನ್ನ ನೋಡ್ತಾ ಇದ್ದ ಹಾಗೆ ಆ ವ್ಯಕ್ತಿ ನಾಪತ್ತೆ ಆಗಿದ್ದಾನೆ, ಓಡೋಗಿದ್ದಾನೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಮತ್ತಷ್ಟು ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದಕ್ಕೆ ಸಂಚು ರೂಪಿಸಲಾಗಿತ್ತ? ಯಾರು ಈ ತರದ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ರು? ಯಾಕೆ ಕಲಾಸಿಪಾಳ್ಯದ ಹತ್ರ ಇಂಥ ಒಂದು ಪ್ಲಾನ್ ನ ಮಾಡಿದ್ರು? ಈಗ ಸಾಕಷ್ಟು ಅನುಮಾನಗಳು ಹೇಳ್ತಾ ಇದೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಪೊಲೀಸರು ಹಾಗೂ ಶ್ವಾನ ದಳ ಅಲ್ಲಿ ಹೋಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಸಮೀಪ ಆ ಟಾಯ್ಲೆಟ್ ಏನಿದೆ ಅದರ ಹತ್ತಿರದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಬ್ಯಾಗ್ನಲ್ಲಿ ಪತ್ತೆಯಾಗಿದೆ. ಇವೆಲ್ಲವೂ ಕೂಡ ವ್ಯಕ್ತಿಯೊಬ್ಬ ಬ್ಯಾಗ್ ಅನ್ನು ತಂದಿದ್ದ ಅನ್ನೋದನ್ನ ಪೊಲೀಸರು ಐಡೆಂಟಿಫೈ ಮಾಡಿದ್ದಾರೆ. ಆದರೆ ಪೊಲೀಸರನ್ನ ನೋಡ್ತಿದ್ದಂಗೆ ಆ ವ್ಯಕ್ತಿ ಓಡ್ ಹೋಗಿದ್ದಾನೆ, ತಪ್ಪಿಸಿಕೊಂಡಿದ್ದಾನೆ. ಓಕೆ, ನಮ್ಮ ಪ್ರತಿನಿಧಿ ಅರವಿಂದ್ ಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಏನಿದೆ ಪರಿಸ್ಥಿತಿ? ಮತ್ತೆ ಇನ್ನೂ ಏನಾದ್ರೂ ಈ ತರದ ಸ್ಫೋಟಕ ವಸ್ತುಗಳು ಪತ್ತೆಯಾಗುವ ಸಾಧ್ಯತೆಗಳಿದೆಯಾ? ಪೊಲೀಸರು ಎಷ್ಟರ ಮಟ್ಟಿಗೆ ಪರಿಶೋಧನೆ ನಡೆಸ್ತಾ ಇದ್ದಾರೆ? ಸಿಎಂ ಕಾರ್ಯಕ್ರಮಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಏನೆಲ್ಲ ಅಪ್ಡೇಟ್ ಇದೆ? ಎಸ್ ಶ್ರೀಲಕ್ಷ್ಮಿ, ಇವತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅಪರಿಚಿತ ವ್ಯಕ್ತಿ ಕಲಾಸಿಪಾಳ್ಯ ಬಸ್ ಸ್ಟಾಪ್ ನಲ್ಲಿ ಒಂದು ಬ್ಯಾಗ್ ಅನ್ನ ಇಟ್ಟು ಹೋಗಿರ್ತಾನೆ. ಅದರಲ್ಲಿ ಬಾಂಬ್ ಸ್ಫೋಟಕ ವಿಧ್ವಂಸಕ ಕೃತ್ಯಕ್ಕೆ ಬಳಸಲಾಗುವಂತಹ ಕೆಲವು ಮಟೀರಿಯಲ್ಸ್ ಲಭ್ಯವಾಗಿರುವಂತದ್ದು. ನಾವು ಇದೇ ಕಲಾಸಿಪಾಳ್ಯ ಬಸ್ ಸ್ಟಾಪ್ ನಲ್ಲಿ ಇದೀವಿ. ನೀವು ನೋಡ್ತಾ ಇರಬಹುದು, ಒಂದು ಭಾಗದಲ್ಲಿ ಬಿಎಂಟಿಸಿ ಬಸ್ ಸ್ಟಾಪ್ ಇದ್ರೆ, ಮತ್ತೊಂದು ಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ ಇರುವಂತದ್ದು. ಇದರ ಎದುರು ಭಾಗದಲ್ಲಿ ಇದೇ ಒಂದು ಶೌಚಾಲಯ ಇರುವಂತದ್ದು. ಈ ಕಲಾಸಿಪಾಳ್ಯ ಬಸ್ ಸ್ಟಾಪ್ ಏನಿದೆ ಇದರ ಎದುರು ಭಾಗದಲ್ಲೇ ಒಂದು ಶೌಚಾಲಯ ಇರುವಂತದ್ದು. ಪುರುಷರ ಶೌಚಾಲಯದ ಬಳಿ ಆ ವ್ಯಕ್ತಿ ಏನಿರ್ತಾನೆ ಆತ ಬಂದು ಒಂದು ಬ್ಯಾಗ್ ಅನ್ನ ಇಟ್ಟು ಹೋಗಿರುವಂತದ್ದು. ಅದರಲ್ಲಿ ಸುಮಾರು 6 ಜಿಲೆಟಿನ್ ಕಡ್ಡಿಗಳು ಹಾಗೆ ಡಿಟೋನೇಟರ್ಸ್ ಲಭ್ಯವಾಗಿರುವಂತದ್ದು. 2 ದಿನಗಳಲ್ಲಿ ಒಂದು ಕಾರ್ಯಕ್ರಮವನ್ನ, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಆಗಮಿಸಿ ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯವಾಗಿ ಪ್ರಮುಖವಾಗಿ ಈ ಒಂದು ಕಲಾಸಿಪಾಳ್ಯ ಬಸ್ ಸ್ಟಾಪ್ ಏನಿದೆ, ಸುಮಾರು ವರ್ಷಗಳ ಇತಿಹಾಸ ಇರುವಂತಹ ಬಸ್ ಸ್ಟಾಪ್. ಈ ಬಸ್ ಸ್ಟಾಪ್ಗೆ ಒಂದು ಹೆಸರನ್ನ ಬದಲಾವಣೆ ಮಾಡುವಂತಹ ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನ ಆಯೋಜನೆ ಕೂಡ ಮಾಡಲಾಗಿತ್ತು. ಶನಿವಾರ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಸುಮಾರು 3 ದಿನಗಳಿಂದ ಕೂಡ ಕಲಾಸಿಪಾಳ್ಯ ಠಾಣೆಯ ಸಿಬ್ಬಂದಿಗಳು ಈ ಒಂದು ಬಸ್ ಸ್ಟಾಪ್ ನ ಸುತ್ತಮುತ್ತಲೂ ಕೂಡ ಒಂದು ಸೆಕ್ಯೂರಿಟಿನ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ, ಚೆಕ್ ನ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ಅಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಸೆಕ್ಯೂರಿಟಿಗೋಸ್ಕರ ಅಂದ್ರೆ ರಕ್ಷಣೆಗೋಸ್ಕರ ಅವರು ಭದ್ರತೆಯ ನಿಟ್ಟಿನಲ್ಲಿ ಎಲ್ಲಾನು ಪರೀಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಶೌಚಾಲಯ ಬಳಿ ಓರ್ವ ಅಪರಿಚಿತ ವ್ಯಕ್ತಿ 2 ಬ್ಯಾಗ್ ನ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ಪೊಲೀಸರನ್ನ ನೋಡಿ ಆ ಅಪರಿಚಿತ ವ್ಯಕ್ತಿ ಬ್ಯಾಗ್ ನ ಇಲ್ಲಿಯೇ ಬಿಟ್ಟು ಹೋಗಿರುವಂತದ್ದು. ಆತ ಆ ಹಿಂದೆ ಕೂಡ ಒಂದು ಬ್ಯಾಗ್ ಅನ್ನ ಇದೇ ಶೌಚಾಲಯದ ಈ ಏನ್ ಸಿಬ್ಬಂದಿ ಇದ್ದಾರೆ, ಅವರು ಉಸ್ತುವಾರಿ ಸಿಬ್ಬಂದಿ, ಅವರಿಗೆ ಹೇಳಿ ಒಂದು ಬ್ಯಾಗ್ ನ ಇಲ್ಲಿಟ್ಟು ಹೋಗಿರ್ತಾನೆ. ಮತ್ತೊಂದು ಬ್ಯಾಗ್ ನ ಆ ವ್ಯಕ್ತಿ ಪೊಲೀಸರನ್ನ ನೋಡಿ ಹೆದರ್ಕೊಂಡು ಓಡಿ ಹೋಗಿರುವಂತದ್ದು. ಈ ಒಂದು ಕಲಾಸಿಪಾಳ್ಯ ಬಸ್ ಸ್ಟಾಪ್ ಇದರ ಸುತ್ತಮುತ್ತಲೇ ಇರುವಂತಹ ಸಿಸಿಟಿವಿ ಫುಟೇಜಸ್ ಗಳನ್ನ ಚೆಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗುರುತು ಆಗ್ತಾ ಇರುವಂತದ್ದು. ಆತ ಯಾಕಾಗಿ ಇಲ್ಲಿ ಬಂದಿದ್ದ, ಏನು ಇವರ ಪ್ಲಾನ್ ಆಗಿತ್ತು ಅನ್ನುವಂಥದ್ದು. ಈ ಹಿಂದೆ ಕೂಡ ಟಿ ನಾಸೀರ್ ಎಂಬ ಉಗ್ರನಿಗೂ ಕೂಡ ಕೆಲವು ಸಹಾಯ ಮಾಡಿದಂತಹ ಆಫೀಸರ್ಸ್ ಗಳನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು. ಆ ಒಂದು ಪ್ರಕರಣದ ತನಿಖೆ ಕೂಡ ಆಗ್ತಾ ಇದೆ. ಈ ಹಿಂದೆ ಮಲ್ಲೇಶ್ವರಂನಲ್ಲಿ ಸರಣಿ ಬಾಂಬ್ ಸ್ಫೋಟ ಆಗಿತ್ತು, ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಆಗಿತ್ತು. ಅಲ್ಲದೆ ಬೆಂಗಳೂರಿನಲ್ಲಿ ಹಲವು ಬಾಂಬ್ ಬೆದರಿಕೆಯ ಮೇಲ್ಗಳು ಕೂಡ ಬರ್ತಾ ಇದ್ವು. ಸಿಎಂ ಕಚೇರಿಗೂ ಕೂಡ ಒಂದು ಇಮೇಲ್ ಕೂಡ ಹೋಗಿತ್ತು. ಅದಾದ ಬಳಿಕ ಈಗ ಸಿಎಂ ಕಾರ್ಯಕ್ರಮ ಏನ್ ನಡೆಯುತ್ತೆ ಆ ಒಂದು ನಡೆಯುವಂತಹ ಸ್ಥಳದಲ್ಲೇ ಈ ರೀತಿಯಾದಂತಹ ಒಂದು ಬ್ಯಾಗ್ ಪತ್ತೆಯಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣ ಸಂಬಂಧ ಕಲಾಸಿಪಾಳ್ಯ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಅಪರಿಚಿತ ವ್ಯಕ್ತಿಗಾಗಿ ಹುಡುಕಾಟ ನಡೀತಾ ಇದೆ. ಶ್ರೀಲಕ್ಷ್ಮಿ, ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಅರವಿಂದ್, ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ.